ಪದ ಮುಗಿತು ಪದ್ದಾಗ ರಾಗಿಲ್ಲ ಹಾದಿ ಐತಿ ಬೀದಿಗಿ ಜಾಗಿಲ್ಲ ವಾದ ಹಾಕುವ ಹಲಗೇಡಿ ಹೆಣ್ಣಿಗಿ ಈ ದಗದಾನಿಗಿಲ್ಲ ಗಿಡ ಐತಿ ಬುಡದಾಗ ಬೇರಿಲ್ಲ ಗಡಿಬಿಡಿ ಮಾಡಿ ಹುಡುಕಿದರ ತೋರಿಲ್ಲ ಹಿಡದಾರ ಹಿಡಿಯದಿದ್ರ ಕಿತ್ತಿ ಬಡಿಯ ನನ್ನ ಮ್ಯಾಗ ಜೋರಿಲ್ಲ ಮೆಣಸಿನಕಾಯಿ ಕಚ್ಚಿದರ ಕಾರಿಲ್ಲ ಕಣ ಮುಚ್ಚಿಗೆ ಆಟ ನನ್ನ ಬಿಟ್ಟು ದಾರಿಲ್ಲ ಹೆಣ ತಂದಾಳೈಕಿ ಹನಿ ಹನಿ ಬಡ್ಕೊಂಡು ಹುಗಿಲಾಕ ಗೋರಿಲ್ಲ ಅಂದೇವಾಡಗ ಅಜ್ಞಾನಿಗಳಿಗೆ ಜಾಗಿಲ್ಲ ಅಂದೇವಾಡಗ ಅಜ್ಞಾನಿಗಳಿಗೆ ಜಾಗಿಲ್ಲ ಆದೀಗ ಅಂದೇವಾಡಿ ವರ್ಕವಿ ಗೈಬಿಷ ಅಂದ ನೀ ಒಟ್ಟೆ ಬಂದಿಲ್ಲ ಆದೀಗ ಅಂದೇವಾಡಿ ವರ್ಕವಿ ಗೈಬಿಷ ಬಂದಿಲ್ಲ ಹೋಗಿಲ್ಲ ಅಡ್ಡ ತಿಡ್ಡ ಹಾಡಬ್ಯಾಡಂದಿ ಕೊಟ ಕುಸ್ತಿ ಅಲ್ಲಿಂದ ತಂದಿ ಹೌದು ಅಲ್ಲ ಒಳೆ ಭಾಷಣ ಬಿಗಿಲಾಕತ್ತಿ ಸಾತಲ ಗಾಂವದಾಗ ಹೌದು ಹೌದು ಇರ್ಲಿ ಆಕಿನೋ ಒಂದ ಲೆಕ್ಕಿಗೆ ತಮ್ಮ ತಂದಾಳಿಲ್ಲೀಗ ಆ ಹೋರಿ ಕತಿಯ ಒಂದ ತಂದ ಹೊಗಶಾಳಿದರಾಗ ಹೋರಿಯ ನೋಡ್ಯಾಳಂತ ನಿನಗ ಖಬರ ಐತಿಲ್ಲ ಧರ್ವಂದೂರಾಗ ಹೋರಿನೇ ನೋಡ್ತೀರೇನ ಹುಚ್ಚ ಮಂಗ ಹೆಣ್ಣ ನಾಯಿ ಬ್ಯಾಟಿ ಹಿಡಿತು ಗಂಡ ನಾಯಿ ಹಿಡಿದಿಲ್ಲ ಅಂತಿ ಹೌದಲ್ರಿ ನಿಂದು ಗೂಗಾರದ ಮಾರಾಟ ನಾಯಿ ಬಂದದಿಲ್ಲೀಗ ಹೌದು ಹೌದು ಇದು ನಾಯಿ ಬ್ಯಾಟಿ ಹಿಡ್ಲಕತ್ತಮ್ಮ ತಂದಾರಂದಾಗ ಇದು ಈಲಕ್ಕಾಗದೆ ಬ್ಯಾಟಿ ಹಿಡ್ಲಕ ಬರುವುದಿಲ್ಲಿದರಾಗ ಈಲಕ್ಕಾಗಿದ ಹೆಣ್ಣ ನಾಯಿಗೆ ತಗೊಂಡು ಬ್ಯಾಟಿಗೆ ಹೋದರ ಒಳಗಿನ ನಾಯಿ ಕುನ್ನಿ ಬೀಳ್ತಾವ ಓಡದಾಗ ಏನ ವಿಷಯ ತಂದಿದೆ ಅಂದ್ರ ಮಾತಿಗೆ ಮಾತ ಹೇಳದ ಹೌದು ಇನ್ನ ಜೋಕ್ ಮಾರ ನೆನಪಾಗ್ಯಾನ ಊರಿಗೆ ಹೋಗಾಗ ಹೌದು ಹೌದಲ್ರಿ ಈಕಿ ಜೋಕ್ ಮಾರ ಕೈಯಾಗ ಇನ್ನ ಸಿಕ್ಕಂಗ ಕಾಣುದಿಲ್ಲಿದರಾಗ ಅವಂಗ ಯಾಕೆ ಭೇಟಿ ಆಗುದಿಲ್ಲ ಗಣಪತಿ ಕೇಳತಾಳ ನಮಗ ಜೋಕ್ ಮಾರ್ಗಿಂತ ಮೊದಲ ಈ ಗಣಪತಿ ಜನಶಾನ ಜೋಕ್ ಮಾರ ದೈತ್ಯ ಅದನ ಗುರುತಿಲ್ಲ ನಿನಗ ಜೋಕ್ ಮಾರ ದೈತ್ಯರಲ್ಲಿ ಗಣಪತಿ ದೇವರಲ್ಲಿ ಹೌದು ಹೌದು ಅದಕ್ಕೆ ಮಾನವರು
ಭೇಟಿ ಮಾಡಿಸಿಲ್ಲ ಇವರೀಗ ನಿನ್ನ ವಿಷಯ ಖುಲ್ಲ ಮಾಡಿನಿ ಸಾತಲ ಗವದಾಗ ನಿಂದು ಇನ್ನ ಒಂದು ಬಾಳ್ವೆ ಕೇಳಬೇಕಂತಾರೂರಾಗ ಏನೋ ಅಶಶೀಲ ಇಲ್ಲದೆ ಇದು ಒಂದ ಮಾತಾಡಿದೆ ಮತ್ತೊಂದ ವಿಷಯ ತಮ್ಮ ತಂದಾಳಿಲ್ಲೀಗ ಆದಿಶಕ್ತಿ ಮೊದಲೇ ಇದ್ಲು ಶಿವ ಹಿಂದಿನ ಗಡೆಯ ಬಂದ ಹೌದು ನಮ್ಮ ಲಿಂಗ ಕುತ್ತದಂತ ಈಕಿನ ಜಲಾರದ ಒಳಗ ಹೌದು ಅದು ಲಿಂಗ ಅಂದ್ರ ಒಳಗಿನ ಲಿಂಗ ತಿಳಿದಾಳಿದರಾಗ ಈ ಮ್ಯಾಗ ನಿತ್ತ ಲಿಂಗದ ವಿಚಾರ ಮಾಡ್ಕೊ ನಿನ್ನೊಳಗ ಬ್ರಹ್ಮಾಂಡೆಂದು ಲಿಂಗಿಗೆ ಯಾವ ಜಲಾರ ಹತ್ತಿಲ್ಲ ಅಂತರ್ಲೇ ನಿತ್ತದ ನಮ್ಮ ಲಿಂಗ ಮೊದಲೀಗ ಜಗತ್ ಸರ್ವಮ್ಮ ಲಿಂಗ ಭಾಯ ಪರನಾಸ್ತಿ ಜಗತ್ತ ಎಲ್ಲ ಲಿಂಗದೊಳಗ ಅಡಕ ಆಗ್ಯಾದ ಅದಕ್ಕ ಇದು ಲಿಂಗ ಅನ್ನುವಂಥದ್ದು ಗಂಡ ಹೆಣ್ಣ ತಿಳಿಲ್ಲ ಶ್ರೀಶೈಲ ಲಿಂಗ ಹಿಂಗ ಉತ್ಪನ್ನ ಆಯ್ತು ಅಂತ ನಾ ಹೇಳಿ ಹೌದಲ್ರಿ ಕಿವ್ಯಾಗ ಊಟ ಬಡದ ನಮ್ಮ 3 ಮಂದಿಗೆ ಹೌದು ಹೌದು ನಾನು ವಿಷಯ ಕೇಳುವಂತ ಆಡುವಂತ ಸಮಯದೊಳಗೆ ಕಿವಿ ಕೊಟ್ಟು ಮೊದಲು ಕೇಳ್ರಿ ಆ ಶ್ರೀಶೈಲ ಲಿಂಗ ನಂದಿ ಪರ್ವತ ಅಂತಿದ್ದ ಆ ಶಿಲಾದ ಮಹರ್ಷಿ ತಪಶಿರಿಗೈದು ಶ್ರೀಶೈಲ ಲಿಂಗವನ್ನು ಸ್ಥಾಪನೆ ಆಯ್ತು ಅಂತ ನಾ ಹೇಳಿನಿ ಇಷ್ಟೇ ಹೌದಲ್ರಿ ಇವು ಲಿಂಗಗಳು ಒಟ್ಟು ಗಂಡದಾವ ಅಂತ ಹೇಳಿದೆ ನಾನು ನಿಂತಿಲ್ಲಿ ಹೌದು ಹೌದು ಹೌದಲ್ರಿ ಅದು ಕ್ವಾಣಿನ ತೊಗೊಂಬಂದು ಕುದುರೆಗೆ ಹಚ್ಚಬೇಡ್ರಿ ಚಲೋ ಲೆಕ್ಕದ ಮ್ಯಾಗ ಹಚ್ಚರಿ ಹೌದು ಹೌದು ಅದಕ್ಕೆ ಹೆಂಗೈತಿ ಏ ಲಿಂಗದ ಬುಡಕ್ ನಂದು ಜಲಾರ ಅದ ಅಂತ ಹೇಳಿದಿ ಹೌದಲ್ರಿ ಈಗ ಮ್ಯಾಗಲಿತ್ತದ ಈ ಲಿಂಗಕ್ಕೆ ನಿನ್ನ ಜಲಾರ ಯಾವಲ್ಲ ಅದ ಇದು ಯಾವಲ್ಲ ಎತ್ತದ ಮುಗುಲ್ ತಳಕ ಅದನ್ನ ಎಲ್ಲರೇ ಹೌದಲ್ರಿ ಇದು ಎಲ್ಲಿಲ್ರಿ ಲಿಂಗದೊಳಗೆ ಜಗತ್ತೇದಿ ಸದ್ಯದ ಲಿಂಗ ಮಧ್ಯೆ ಜಗತ್ಸರ್ವಂ ಲಿಂಗ ಬಾಯ ಪರನಾಸ್ತಿ ಜಗತ್ತದೊಳಗ ಲಿಂಗದೊಳಗೆ ಅಡಕಾಗ್ಯದ ಹೇಳ್ಯಾರವ ಹೌದು ಹೌದು ಈ ಜಗತ್ತೆಲ್ಲ ಲಿಂಗದೊಳಗೆ ಅದ ಸದ್ದ ಹೌದು ಇದು ಯಾವಲ್ಲರೇ ಹತ್ತದನ್ನ ದಂಡಿಗೆ ಇಂಡಿಗೆ ಎಲ್ಲೆಲ್ಲ ಮುಗುಲ್ ತಳಕ ಹತ್ತಿರಲ್ರಿ ಮಾಸ್ತರ ಈಗ ಜಲಾರ ಕೊಯ್ದು ಸುಡಗಾಡದಾಗಿಡು ಜಲಾರ ಒಯ್ದಕ್ಕೆ ಹೌದು ಈ ಜಲಾರ ನಾ ಹೇಳಿನಿ ಈಗ ಒಳಗಿನ ತಳಗಿನ ಇವರು ಕಟ್ಟದ ಮಾಡ್ತಾರಲ್ಲ ಇದು ಹೇಳಕತ್ತಾಳ ಈಗ ನಾನು ಅದಕ್ಕೆ ಅಂತರಿ ಬೀಳ್ತದ ಅದಕ್ಕೆ ಇದಕ್ಕೆ ಆಧಾರಬದ್ಧವಾಗಿ ಇದು ವಿಷಯ ಹಿಂಗದತ್ತ ನಾ ಹೇಳಿನಿ ಈ ಲಿಂಗ ನೋಡಿ ಬಸವೇಶ್ವರರು ಅವರು ಇಷ್ಟಲಿಂಗವನ್ನು ಕಟ್ಟಿದ್ರು ಹೌದಲ್ರಿ ಕಟ್ಟ್ಯಾರ ಆ ಇಷ್ಟಲಿಂಗ ಬಸವೇಶ್ವರರು ಕಟ್ಟ್ಯಾರ ಮೊದಲು ಎದರ ಕಟ್ಟ್ಯಾರ ಅವರು ಎದರ ಕಟ್ಟ್ಯಾರಿ ಪಾವಾಡದೊಳಗ ಕಟ್ಟ್ಯಾರ ಲಿಂಗ ಹೌದು ಹೌದು ಅರ್ಬಿ ಒಳಗ ಲಿಂಗ ಕಟ್ಟ್ಯಾರ ಪ್ರಥಮದಲ್ಲಿ 12ನೇ ಶತಮಾನದಾಗ ಈಗಿನ ಜಲಾರದ ಬುಡುಕಿಟ್ಟಾರ ಇಲ್ಲಲ್ರಿ ಮಾಸ್ತರ ಅದಕ್ಕೆ ಇಷ್ಟ ಲಿಂಗ ಮತ್ತು ಸ್ಥಾವರ ಲಿಂಗ ಹಿಂಗ ಲಿಂಗದೊಳಗೆ ಅನೇಕ ಲಿಂಗಗಳನ್ನದಾವ ಇವು ಬಾರಾಲಿಂಗ ಸ್ಥಾಪನೆ ಆಗಿದ್ದನ ಶ್ರೀಶೈಲ ಲಿಂಗ ಹಿಂಗೆ ಉತ್ಪನ್ನ ಆಯಿತು ಶ್ರೀಶೈಲ ವಿಷಯ ಬಂದಿತ್ತು ಅದಷ್ಟೇ ಬಿಡಿಸಿನ ಅದೇನು ಹೇಳಂಗಿಲ್ಲ ನಿನಗೆ ತಿಳಿದಷ್ಟು ನೀನು ಹೇಳಿದಿ ಹೌದಲ್ರಿ ಹೇಳಿಕೆಶಿಂದ ಅದು ಹೋರಿ ತೊಗೊಂಬದಾಳ ಅದು ಹೋರಿ ಹೌದಲ್ರಿ ಆ ಹೋರಿ ಹಿಂಗಿತ್ತದ ನಿನ್ನ ಹೊರಗೆ ನೋಡ್ಕೋ ಆ ಹೋರಿ ಹ್ಯಾಂಗಿರಲಾಕ ನಮ್ದು ನೀರು ಸುದ್ದಿರು ಮನ್ಯಾಗ ಹೌದಲ್ರಿ ಏನು ಮಾಡಿದಳು ಇಂಥಕ್ಕೆ ಒಬ್ಬಕ್ಕೆ ಅತ್ತಿದ್ದಳು ಹೌದು ಹೌದು ಆಕಿ ಅತ್ತಿ ಏನು ಮಾಡಿದ್ಳು ಬಂದು ಹಳೆ ಮನಿನೇ ಹೊಕ್ಕಿದ್ದಿಲ್ಲ ಒಟ್ಟ ಹೌದು ಮನಿನೇ ಹೊಕ್ಕಿದ್ದಿಲ್ಲ ಒಟ್ಟೆ ಬಂಗಾರ ಹಾಕತ್ ಕಾಡಾಕತ್ತಿದ್ದ ಒಂದ್ ದಿವ್ಸಕ್ಕೆ ಜಳಕ ಕೂತಿದ್ಳು ಬಚ್ಚಲ್ದಾಗ ಹೌದಲ್ರಿ ಜಳಕ ಕೂತಾಗ ಹಳೆ ಬಂದ್ಬಿಟ್ಟ ಹೌದು ಹೌದು ಹಳೆ ಬಂದ ಒಟ್ಟೆ ಹಳೆನ ಚಿಂತೆಗೆ ಈಕಿ ಇದ್ಳು ಹೌದಲ್ರಿ ಇವ ಬಂದ್ ಏನ್ ಅತ್ತಿ ಅಂದ ನೋಡು ಈಕಿ ಬಸಲಂದ ಬಸಲೇನೆ ಹೊರಗೆ ಬಂದ್ಳು ಮತ್ತೇನೈತಿ ಈಕಿ ಸೀರಿ ಖಬರೇ ಇದ್ದಿದ್ದಿಲ್ಲ ಓಡಿ ಬಂದಳು ಹಳೆ ಬಂದು ನಿಂತ ಅವ ಹೊಸ್ತಾಗ ಬಂದಾನ ಹೆಂಗ್ ಮಾತಾಡ್ಬೇಕು ಈಗ ಅದೇ ಖುಷಿ ಆಗ್ಯದ್ರ ಅವ್ರಿಗೆ ಅವ ಅಂದ ಇದು ಹೊಸ್ತಾಗ ಬಂದಾಗ ಹಿಂಗೆ ಬರಂಗ್ ಕಾಣ್ತದ ಈ ಊರಾಗತ್ತ ಅದು ತಿಳ್ಕೊತ ಸುಮ್ ಏನು ಹೌದು ಸುಮ್ ಕೂತ ಏ ಕುಂದ್ರ ನೀ ಅತ್ತ ಕಂಬಳಿ ಹಾಸದ ಕೂಡಲೇ ಕಂಬಳಿ ಮ್ಯಾಗ ಕೂತ ನಿನಗೆ ನಾಷ್ಟ ಮಾಡಕ್ ಅವಲಕ್ಕಿ ತರ್ತೀನಿ ಅಂತ ಬಜಾರ್ಗೆ ಹೋದ್ಳಿಕಿ ಹೌದು ಹೌದು ಬಜಾರ್ದಾಗ ಹೋದ್ಳು ಅಂಗಡಿ ಅವಂಗ ಅವಲಕ್ಕಿ ಕೊಡು ಅಂದ ಕೂಡಲೇ ಅವ ಈಗಿನ ಕಡೆ ಮೋತಿ ಮಾಡಾರ ತೆಳಗ್ ಮೋತಿ ಮಾಡಿ ಅವ ಅವಲಕ್ಕಿ ಹಚ್ಚ ಅವ ಕಾಟ ಮಾಡ್ಲಕ್ಕತ್ತದ ಹೌದು ಹೌದು ಅವ ಕಾಟ ಮಾಡಿ ಅವಲಕ್ಕಿ ಕೊಟ್ಟ ತಗೊಂಡು ಮನೆಗೆ ಬಂದಳು ಬಂದು ಸುಸ್ಲಾ ಮಾಡಿದ್ಳು ಹೌದಲ್ರಿ ಸುಸ್ಲಾ ಮಾಡೋದ್ರಾಗ ಗಳೆ ಹೊಡೆದ್ ನನ್ನಂತ ಗಂಡ ಬಂದ ಹೌದು ಹೌದು ಈಕಿ ಹಾಕೊಂಡು ಸುಸ್ಲಾ ಹಾಕಿಸಿಂದ ಒಳಗೆ ಕೂತಿದ್ಲು ಹೌದಲ್ರಿ ಒಳಗೆ ಬಾ ಅಂದ ಕೂಡಲೇ ಒಳಗೆ ಹೋದ ಸುಸ್ಲಾ ಹಾಕೊಂಡು ತಂದು ಹಳ್ಯಾನ ಮುಂದೆ ಇಡ್ತಿದ್ಳು ಈಕಿ ಏ ಸುಸ್ಲಾ ತಿನ್ನ ಬಾ ಮೊದಲ ಸಾಮಾನು ಖರೀದಿ ಮಾಡ್ಕೊಂಡು ಬಂದಿನ ಬಜಾರ್ದಾಗ ಹೋಗಿ ಅಂದಳಕಿ
ಅವು ಒಟ್ಟು ಸಾಮಾನು ಒತ್ತಾಟಿರ್ಲಿ ಮೊದಲು ನಿನ್ನ ಸಾಮಾನು ಜಾಕೆಟ್ ಅಂದವ ಮೊದಲು ಎಲ್ಲಿ ನಿನ್ನ ಸಾಮಾನು ನೋಡ್ಕೋ ಮೊದಲು ನಿಂತ ಅವು ಸಾಮಾನುಗಳು ಅಲ್ಲೇ ಇರಲಿ ಜಾಕೆಟ್ ಹೌದಲ್ರಿ ಅವು ಒಟ್ಟು ನಾ ಅವಲಕ್ಕಿ ತಂದ್ಯಾ ಉಪ್ಪು ತಂದ್ಯಾ ಸಕ್ರೆ ತಂದ್ಯಾ ಒಟ್ಟು ಸಾಮಾನು ತಂದಿ ನಿನ್ನ ಈಗ ಅಲ್ಲೇ ಬಂದಾನ ಹೌದೌದು ಆ ಸಾಮಾನು ಉಣಿದ್ರಾಗ ನಿನ್ನ ಸಾಮಾನು ನೋಡ್ಕೋ ಅಂದ ಮೊದಲ ಅವಾಗ ಒಳಗೆ ಕೂತಾಕ ಹಳೆ ಹೋಗುತ್ತಾನ ಹೊರಗೆ ಬರ್ಲಿಕ್ಕೆ ಹೌದಲ್ರಿ ನಿನ್ನ ಬತ್ಲೆ ಮಾಡ್ಲಾರ ನಾ ಬಿಟ್ರಿ ಇಲ್ಲ ಹೌದಲ್ರಿ ಇನ್ನ ಇಂಥವ್ 100 ತೊಮ ನಿನ್ನ ಹೋಗು ಟೈಮದಲ್ಲಿ ತಮ್ಮ ಅಶಿಶೀಲ ಶಬ್ದ ಬೇಡ ಹೌದು ಎಷ್ಟ ಗಾಯ ಆಗದ ಅಷ್ಟ ಮಲಮ ಹಚ್ಚಿನಿ ಸಬದಾಗ ಮೈ ತುಂಬ ಹಚ್ಚಿ ಖಲಾಸ ಮಾಡುದು ಬ್ಯಾಡ ಸಬದಾಗ ಇನ್ನ ದಾಸರಕ್ಕಿಂತ ಪಾಸ ಅಂದಳು ಮಸಿ ಮಾಡದವಾಗ ಹಾಡ ಕೇಳಿದವರು ದಾಸರಕ್ಕಿಂತ ಪಾಸ ಮಸಿನಾಳದ ಮೌಲಸ ಅಂದ್ರ ದಾಸ ಇದ್ದಂಗ ಮಸಿಬಿನಾಳದ ದಾಸನ ಕತಿ ಗುರುತಿಲ್ಲ ವಿದ್ಯಾಸಿರಿಗೆ ಏ ದಾಸರಂದ್ರ ಏನ ತಿಳಿದಿ ಜಗತ್ತೇದ ಒಳಗ ಕಬೀರ ದಾಸ ಕಮಲ ದಾಸ ಕನಕ ದಾಸರು ಆವಾಗ ಇವರು ಶ್ರೇಷ್ಠಲ್ಲೇನ ನಮ್ಮ ಭಾರತದಾಗ ಕನಕದಾಸ ಹಾಲ ಮತದಲ್ಲಿ ಜನಿಸಿ ಬಂದಿದ್ದ ತಮ್ಮ ಭಜನೀಯ ಮಾಡುತ್ತಿದ್ದ ಉಡುಪ್ಯಾಗ ಕನಕದಾಸ ಭಜನಿ ಮಾಡಗ ಮುಂದ ನಿಂದರಲಿಲ್ಲ ಗುಡಿ ಹಿಂದ ನಿಂತು ಭಜನಿ ಮಾಡ್ದ ಉಡುಪಿಯ ಒಳಗ ಶ್ರೀ ಕೃಷ್ಣನ ಮೂರ್ತಿ ತಿರುಗಿ ನೋಡ್ತು ಕನಕದಾಸರಿಗ ಇನ್ನು ಕನಕನ ಖಿಂಡಿ ಐತಿ ಉಡುಪಿಯ ಒಳಗ ದಾಸ ಅಂತ ನನಗ ಅಂದಿ ದಾಸರೊಳಗ ನಾನು ಕೂಡ್ದ್ಯ ದೇವದಾಸಿ ಅಂತಿ ನಿನಗ ಏನ್ ಹೇಳ್ತಿ ನನಗ ಕಬೀರದಾಸ ತಮ್ಮ ಇವ ಸತತ ಭಜನಿ ಮಾಡುವಾಗ ಒಬ್ಬ ಸೌಕಾರ ರಂಡಿ ಇಟ್ಟಿದ್ದ ಊರಾಗ ಇವ ವಿಠಲ ಪಾಂಡುರಂಗ ಭಜನಿ ಮಾಡವ ಮನಿಯಾಗ ಇವನ ಭಜನಿ ಬ್ಯಾಸರಾಯ್ತು ಮಳ್ಳ ಹೆಣ್ಣಿಗ ವಿದ್ಯಾಶ್ರೀಯ ಅಂತಕಿ ಏನಾಗಿ ಹೇಳ್ತಾಳ ನನ್ನ ಹಾಂಟ ಕಬೀರನ ಬ್ಯಾಸರಾಗ್ಯಾದ ನನಗ ಕಬೀರದಾಸ ಈ ಭಜನಿ ಮಾಡಗ ಸೌಕಾರ ಬಂದ ಏನಂತಾರ್ರಿ ಅಲ್ಲೋ ನಿನ್ನ ಭಜನಿ ಬ್ಯಾಸರಾಗ್ಯದ ನನ್ನ ಹೆಣ್ಣಿಗ ಕಬೀರ ಭಜನಿ ಮಾಡಬ್ಯಾರ ಅಂತ ಹೇಳದ ಕಬೀರ ದಾಸರಿಗ ಕಬೀರ ದಾಸ ಭಜನಿ ಮಾಡತ್ತಿದ್ದ ಏಕಾಕಾರದಾಗ ಗೌಡ ಹೇಳಿ ಹೋದ ಕೂಡಲೇ ಮತ್ತಿಗೆ ಹೇಳ್ತಾಳ ಕಬೀರ ದಾಸರ ಹೆಂಡತಿ ಕೇಳಿದಳು ಕಬೀರ ದಾಸರಿಗ ಕಬೀರದಾಸನ ಹೆಂಡತಿ ಅಂದಳು ಸೌಕರ್ಯಕ ಬಂದಾನಿಲ್ಲಿ ಆಗ ಕಬೀರದಾಸ ಹೇಳತಾನ ಹೆಂಡತಿಯದರೀಗ ನನ್ನ ಭಜನಿ ಕೇಳಿಸಿಲ್ಲ ಅಂತ ನಮ್ಮ ಊರ ಸೌಕಾರಗ ಇನ್ನ ಏರು ಸೂರ ಕಟ್ ಅಂತ ಹೇಳಕ ಬಂದಾನಿಲ್ಲೀಗ ಬಂದ ಮಾಡತ ಸೌಕಾರ ಅಂದ ಮಾಡತ್ ಹೇಳ್ಯಾನ ಮಡದಿಗೆ ಹೇಳದ ಮತ್ತೆಗರಿ ಸೂರ ಏರಿಸಿ ಬೆಟ್ಲು ಆವಾಗ
ಸೂರ್ ಕಟ್ಟಿ ಭಜನಿ ಚಾಲು ಮಾಡದ. ಹೌದ್ ಹೌದ್ ಇವ ಮಂಚದ ಮ್ಯಾಗ ಹೋಗಿ ತಮ್ಮ ಕೂಡುದರ ಒಳಗ. ಇನ್ನ ಈಗರ ಹೇಳಿ ಬಂದಿ ನೀನು ಕಬೀರ ದಾಸಗ, ನಿಮ್ಮ ಮಾತಂದ್ರ ಕಿವುಡ್ರ ಕುಂಡ್ಯಾಗ ಇದ್ದಂಗ. ಮತ್ತ ಹೆಂಡತಿಗೆ ಕರ್ಕೊಂಡು ಏರು ಸೂರ ಕಟ್ಟ್ಯಾನಂದ್ರ ಊರ್ ಮಂದಿ ಯಾರು ಅಂಜುದಿಲ್ಲವ್ವ ನಿನಗ. ಮುಂದೆ ಇದು ಮಾತು ಕೇಳಿ ಮತ್ತ ಸೌಕಾರ ಬಂದ. ಏ ಕಬೀರದಾಸ ಭಜನಿ ನಡೆಸಿದ ಏಕಾಕಾರದಾಗ. ಕಬೀರದಾಸ ಭಜನಿ ಬಂದ ಮಾಡೋ ಅಂತ ನಾವಾಗ ಇವ ಒಟ್ಟೊಟ್ಟೆ ಜ್ಞಾನ ಇದ್ದಿದ್ದಿಲ್ಲ ಭೂಲೋಕದ ಒಳಗ. ಭಜನಿ ಬಂದ ಮಾಡ್ತಿದೇನೋ ಜೋಪಡಿ ಸುಡಲಿ ಅಂದ. ನನಗ ಸುಟ್ರು ಭಜನಿ ನಾನು ಬಿಡುವುದಿಲ್ಲ ಆವಾಗ. ಕಬೀರ ದಾಸರ ಜೋಪಡಿಗೆ ಬೆಂಕಿ ಹಚ್ಚದ. ಆಗ ಕಬೀರದಾಸ ಹೇಳತಾನ ಮಡದೀಗ, ಯಾವ ದವಸ ಧಾನ್ಯ ಹೊಟ್ಟೆ ನೀನು ತರಬ್ಯಾಡ ಹೊರಗ, ತಾಳ ತಂಬುರಿ ಇದ್ರ ಹೊರಗ ತಗೊಂಡು ಬಾ ಅಂತ ನಾವ. ಕಬೀರದಾಸರ ಗುಂಪ ಮಗನ ಬೆಂಕಿ ಹತ್ತಿ ಉರಿತು, ಭಯಾನಕ ಬೆಂಕಿ ತಮ್ಮ ಬೆಳಕ ಆವಾಗ. ಭಯಂಕರ ಬೆಳಕ ಬಿತ್ತು, ಕಬೀರದಾಸ ಅಂತಾನ ನಿಂತು ಏನಂತಾನ್ರಿ, ನನ್ನ ಪಾಂಡುರಂಗ ಎಂತ ಬೆಳಕ ಕೊಟ್ಟಾನಿದರಾಗ. ಹೌದ್ ಹೌದ್ ದಿನ ಕುಡ್ಡ ಚುಮಣ ಹಚ್ಚಿ ಭಜನಿ ಮಾಡ್ತೇವ ಅಂಗಳಾಗ, ಇವತ್ತ ಇಂಥ ಬೆಳಕ ಕೊಟ್ಟಾನಂತ ಕುಣಿತಾನವ. ಕುಣುದು ಭಜನಿ ಮಾಡ್ಲಕತ್ತದ ತ್ರಿಕಾಲೇಶ್ವರ ಕೇಳು, ಭಗವಂತನ ಧ್ಯಾನ ಸತತ ಮಾಡಿದ ಆವಾಗ. ಭಯಂಕರ ಗಾಳಿ ಬಿತ್ತು, ರಂಡಿ ಮನಿ ತಳಗ ಇತ್ತು. ಹೌದು ತಮ್ಮ ಮ್ಯಾಲಿನ ಮಗಳ ಇವನ ಝೋಪಡಿ ದಾಸಂದಾವಾಗ. ಗಾಳಿಗೆ ಕಬೀರದಾಸನ ಗುಂಪ ಬಿತ್ತು ಕೇಳೋ ಆವಾಗ, ಈಗಿನ ಝೋಪಡಿ ಮ್ಯಾಗ ಬೆಂಕಿ ಹಾರಿ ಬಿತ್ತು ಆವಾಗ. ಸೌಖಾರನ ವೇಷಾಸ್ತ್ರೀ ಹೊಯ್ಕೋತ ಓಡಿ ಬಂದಳು, ನಿನ್ನ ಝೋಪಡಿ ಬೆಂಕಿ ಬಿದ್ದದ ನನ್ನ ಝೋಪಡಿಗ. ಏನು ಮಾಡ್ತಿ ಕಬೀರ, ನಿನ್ನ ಝೋಪಡಿ ಬೆಂಕಿ ಬಿದ್ದೈತಿ ನಮಗ. ಈಕೆ ಹೊಯ್ಕೋತ ಓಡಿ ಬಂದಳು ಕಬೀರ ದಾಸರ ಕಡಿಗ. ಕಬೀರ ದಾಸ ಹೇಳತಾನ ಕೇಳು ಹೆಣ್ಣ ಮಗಳೀಗ, ನಿನಗ ಪಕ್ಕ ತಿಳಿದಿಲ್ಲ ಈ ವಿಷಯದ ಒಳಗ. ನನಗ ಇಟ್ಕೊಳೋ ನಿನ್ನ ಮನಿ ಸುಟ್ಟ, ನಿನಗ ಇಟ್ಕೊಳೋ ನನ್ನ ಮನಿ ಸುಟ್ಟ, ಇಬ್ಬರು ಕೂಡಿ ಭಜನಿ ಮಾಡುನು ಬಾರ ಅಂಗಳಾಗ. ನಿನಗ ಇಟ್ಕೊಳೋ ನನ್ನ ಮನೆ ಸುಟ್ಟ, ನನಗ ಇಟ್ಕೊಳೋ ನಿನ್ನ ಮನೆ ಸುಟ್ಟ, ಇಬ್ಬರು ಕೂಡಿ ಭಜನಿ ಮಾಡುನು ಬಾಂಡಾಂಗಳಾಗ. ಹೆಣ್ಣ ಮಗಳ ಜೋಪಡಿ ಸುಟ್ಟು ಭಸ್ಮನೆ ಆಗಿ ಹೋಯಿತು. ಕಬೀರ ದಾಸರ ಗುಂಪ ಸುಡಲೇ ಇಲ್ಲ, ಮಾಡೋದು ಹ್ಯಾಂಗ.
ಹ್ಯಾಂಗ ಇತ್ತು ಹಂಗೆ ಗುಂಪ ಉಳಿತು ದಾಸಂದ ಆವಾಗ ಈ ಮಸಿವಿನಾಳದ ದಾಸನ ಕತಿ ತಿಳಿಸಿ ನಿವಳಿ ದಾಸರಿಗಿಂತ ಪಾಸ ನೀನು ದಾಸಿದ್ದಂಗ ಅಂತಿದೀಯ ಬಾಗೇವಾಡಿ ತಾಲೂಕದಿಂದ ತರಶಾರಿಲ್ಲೀಗ ಮಸಿವಿನಾಳ ಮೌಲ ಸಾವ ದಾಸ ಇದ್ದಂಗೆ ತಿಳ್ಕೋ ಈ ದಾಸನ ಪದ ಕೇಳಲಾಕೆ ತರಶಾರಿಲ್ಲೀಗ ದಾಸರಂದ್ರ ಹೋಗಿ ಕೂಡ್ಲಿ ನಾವು ದಾಸರ ಒಳಗ ನಿನಗತ್ಲೆ ಉಲ್ಟಾ ಮಾತಾಡವಲ್ಲ ಹುಚಮಂಗ ಅದಕ್ಕೆ ನಿನಗ ಹೇಳಿನಿ ಓಡರಿ ದನ ಕಾಯ್ಬೇಡ ಜಲ್ದಿ ಹೊತ್ತ ಮುಣುಗುದಿಲ್ಲ ಖಬರಿಲ್ಲ ನಿನಗ ಸಿರಿದು ಮುಗೀತು ಗೂಗಾಡು ಶಾಂತ ಮುಂದು ಉಳೀತು ಆ ವಿದ್ಯಾಶ್ರೀ ತಾಯಿ ಹೆಸರ ಶಾಂತವಾಗ ಈ ಶಾಂತಾಬಾಯಿ ಖಾಯಮ ಹಾಡಳ ನಮ್ಮ ಜೋಡಿಗ ಈಕಿ ಹುಡುಗಿರಿಣದಾಗ ಹುಡದ ದುಡ್ದಿದ್ದು ಹೋಗ ಶಾಳಿದಾರ ಹುಡುಗಿ ಋಣದಾಗ ಹುಡುಗ ದುಡಿತು ಋಣ ಇರುದು ಅದು ಮಡೀತು ಹುಡುಗ ದುಡದಿಲ್ಲ ನಿನ್ನ ಹುಡುಗಿ ಮನಿಯಾಗ ನಿನ್ನ ಹುಡುಗಿನೇ ಬಂದು ಹುಡುಗನ ಮನ್ಯಾಗ ದುಡದೈತಿ ಅಕ್ಕ ನಿನ್ನ ಹುಡುಗಿ ದುಡದೈತಿ ನನ್ನ ಹುಡುಗನ ಮನಿಯಾಗ ಹೌದಲ್ರಿ ಮನಿ ಕಟ್ಟಿ ತಂದ್ರು ನಿನಗ ಮನಿ ಸಾರ್ಸಾಕ ಆವಾಗ ನಿನ್ನ ಹೆಣ ಸಲಿಗೆ ಹೋಯ್ತು ಈ ಹುಡುಗನ ಮನಿಯಾಗ ಹುಡುಗಿ ಬಂದು ಹುಡುಗನ ಮನಿ ಒಳಗ ದುಡಿದು ತಮ್ಮ ಇಲ್ಲೇ ಮಾಡದೈತಿ ನಮ್ಮ ಮಸಿಮಾಳೂರಾಗ ಇನ್ನಾದು ವಿಷಯ ಮುಗಿತು ಮೂರು ಕೂಳದು ಒಂದು ಉಳಿತು ಮೂರನೇ ದಿವಸಿಗೆ ಮೂರು ಕೂಳ ಇಡತಾರ ಯಾತ್ರ ಸಲವಾಗ ಹೌದಲ್ರಿ ಅದು ಜೀವಾತೀತದ ಶರೀರ ಅತ್ತಿತ್ತದ ಕೇಳತಿದಿ ನನಗ ಹುಚ್ಚಿ ಆಶೆ ತಿತ್ತೈತಿ ಗುರುತ ಇಲ್ಲ ನಿನಗ ಧ್ಯೇಯ ಇದು ಬಂದೈತಿ ಕರ್ಮ ಕಳ್ಕೊಳ್ಳೋ ಸಲುವಾಗ ಅನ್ನ ಹಾಕಿದ್ರ ಪುಣ್ಯ ಬರಲಿ ಹಾಕ್ಯಾರ ಆವಾಗ ಅದಕ್ಕೆ ಅವರು ಯಾತರಿಗೋಸ್ಕರವಾಗಿ ಊಟ ಮಾಡ್ತಾರಪ್ಪ ಅಂದ್ರೆ ಇವರು ಊಟ ಮಾಡಿದಂಥವ್ರು ಪುಣ್ಯ ಇವರ ಹಿಂದಿನ ಜನ್ಮದ ಸುಕೃತ ಕರ್ಮಾದಿಗಳಿದ್ರೆ ಹೋಗ್ತಾವಂತ ಹಿಂಗ ಪುಣ್ಯತಿಥಿ ಮಾಡ್ತಾರ ಅವ್ರು ಹೌದಲ್ರಿ ಈಗ ಅದ್ಯಾಕೆ ಮಾಡ್ತಾರೆ ಅದ್ಯಾಕೆ ತಿಂತಾರೆ ಹಂಗಲ್ಲ ಆಸೆ ಅನ್ನುವಂಥದ್ದು ಏನಾರೇ ಉಳಿದ್ರು ಕೂಡ ಇದ್ರಾಗ ನಾಶ ಆಗಿ ಹೋಗಲಿ ಅಂತ ಇಟ್ಟಾರ ಇದು ಆಸೆ ಉಣ್ತದದು ಅದಕ್ಕೆ ಹೆಂಗೈತ ತಿಳ್ಕೊ ಮೂರು ಕುಳು ಹಿಡಿಬೇಕಾಗಿದ್ರು ಕಾರಣ ಐತಿ ಹೌದಲ್ರಿ ಪ್ರಥಮದಲ್ಲಿ ಭೂಲೋಕದೊಳಗೆ ಮಣ್ಣು ಮಾಡೋದು ಮಾನವ ಮನುಷ್ಯ ಗುರ್ತಿದ್ದಿದ್ದಿಲ್ಲ ಮಾನವ ಮನುಷ್ಯ ಗುರ್ತಿದ್ದಿದ್ದಿಲ್ಲ ಒಂದು ಹೆಣ್ಣಕ್ಕಾಗಿ ಒಂದು ಗಂಡಕ್ಕಾಗಿ ಬಂದು ಒಂದು ಕಾಗಿ ಸತ್ತು ಬಿತ್ತು ಒಂದು ಕಾಗಿ ಕೆದರಿ ಮಣ್ಣು ಮಾಡ್ತು ಮುಂದೆ ಮಾನವ ಕಲಿತು ಮಣ್ಣು ಮಾಡೋದು ಅದಕ್ಕಲ್ಲೇ ಮೂರು ಕೂಳು ಒಯ್ದಿಟ್ರು ಕಾಗಿ ಬಂದು ಮುಟ್ಟಬೇಕ ಹಿಂಗೆ ರೂಲ್ಸ್ ಐತದ ಕಾಗಿ ಬಂದು ಮುಟ್ಟಿದಾಗ ಮೂರು ಕೂಳ ಇವ ಹೋಗಿ ಬಳಗದೊಳಗೆ ಕೂಡ್ಕೊಂಡ ಅಂತ ಹೇಳ್ಯಾರ ಯಾಕಂದ್ರೆ ಕಾಗಿನೇ ಬಂದು ಮುಟ್ಟಬೇಕು ಯಾಕಂದ್ರೆ ಕಾಗಿ ತೋರಿಸದ ಮಣ್ಣು ಮಾಡೋದು ಇದು ಎದುರಾಗ ಬರ್ತದಪ್ಪ ಅಂದ್ರೆ ಕುರಾನ್ದೊಳಗೆ ಸುದಕ್ಕೆ ಇದು ಲೇಖ ಕೊಡ್ತದ ಹೌದಲ್ರಿ ಮೊದಲ ಹೆಣ ಯಾರ್ದು ಆಹುತಿ ಐತಿ ಭೂಲೋಕದೊಳಗೆ ಅಂದ್ರೆ ಭೂಮಿಯಾಗ ಕಾಗಿ ಹೆಣ ಆಹುತಿ ಆಗೈತಿ ಕಾಗಿ ಮಣ್ಣು ಮಾಡಿದ ಬಳಿಕ ಇವರು ಕಲ್ತು ಮಾನವ ಮನುಷ್ಯರು ಮಾಡ್ಯಾರ ಅಂತ ತಿಳಿದುಕೊಂಡು ಈ ಕಾಗೆರೆ ಬಂದು ಮುಟ್ಲಿ ಅದರ ಪುಣ್ಯ ಹತ್ತಲಿ ಹತ್ತೈತಿ ಇದ್ರದ್ರೆ ನಾ ಮುಡ್ಸೋಣ ಅಂತ ತಿಳ್ಕೊಂಡು ವೈದಲ್ಲಿ ಕಾಗಿಗೆ ಇಟ್ಟಾರ ಪಿಂಡ ಅರ್ಪಣೆ ಮಾಡ್ಯಾರ ಅವ್ರ ಅದಕ್ಕೆ ಅನೇಕ ವಿಷಯಗಳನ್ನ ಈ ಪ್ರಕಾರವಾಗಿ ಐತಿ ಕೇಳಿದ ವಿಷಯ ಖುಲ್ಲಾ ಮಾಡೀನಿ ಹೌದಲ್ರಿ ಅದಕ್ಕೆ ಮತ್ತೊಂದು ವಿಷಯ ಹೆಂಗೈತಪ್ಪ ಅಂತ ಹೇಳಿದ್ರ ಈ ಆದಿಶಕ್ತಿಲಿಂದ ಹಿಂಗಾಗೈತತ್ತ ಅದು ಯಾವುದೇ ಪುರಾಣದೊಳಗೆ ಬರೋದತ್ತ ಅವ ಸಾವಳಗಿ ಮೊಹಮ್ಮದ್ ಕವಿ ಬರ್ದಾನ ಅಂತ ಹೇಳಿದಕ್ಕೆ ಹೌದಲ್ರಿ ಪುರಾಣಗಳ ಒಟ್ಟು 18
ಅದಕ್ಕೆ ಯಾವ್ಯಾವ ಪುರಾಣಗಳನ್ನದಾವ ಅದ್ರೊಳಗೆ ಲೇಖ ಅದಾವ. ಹೌದ್ ಇವೇನು ಬಾಯಿಗೆ ಬಂದಿದ್ದು ಹೇಳ್ಯಾವ ಅವು ಪುರಾಣದೊಳಗೆ ಬರಂಗಿಲ್ಲ ಅವು. ಹೌದಲ್ರಿ. ತೊಂಡಿ ಪುರಾಣ ತೊಂಡಿ ಅದ್ರೊಳಗೆ ಯಾಕ ತಿಳ್ಕೊ. ಸಜೋಜ ತಗೋರ್ ಈಶಾನ್ ತತ್ಪುರುಷ ಅಂತ ಪಂಚಮುಖದ ಪರಮೇಶ್ವರನ ಒಂದೊಂದು ಮುಖದಿಂದ ಪೃಥ್ವಿ ಆಪ್ ತೇಜ್ ವಾಯು ಆಕಾಶ ಉತ್ಪನ್ನ ಆಗ್ಯದ. ಹೌದ್ ಹೌದ್ ಮತ್ತೆಲ್ಲ ನಮ್ಮಿಂದ ಆಗ್ಯದ. ಇದು ನಿನ್ನಿಂದ ಏನಾಗ್ಯದತ್ತ ನಿನಗೆ ನಾ ಕೇಳಿದ್ದೆ. ಹೌದಲ್ರಿ. ಅದಕ್ಕೆ ಎಡಕಿನ ಕಡೆ ನಾರದ ಹುಟ್ಟ್ಯಾನಂತ ಲಕ್ಷ್ಮೀ ಜಡ್ಯಾಗ. ಹೌದ್ ನಾರದ ಬ್ರಹ್ಮನ ತೊಡಿ ಒಳಗೆ ನಾರದ ಜನಸ್ಯಾನ. ಹೌದ್ ಭಾಗವತ್ ಪುರಾಣದಾಗ ಹೇಳ್ತೈತಿ ಹಿಂಗೆ ಲೇಖ ಹೋಗಿ ಸಾವಳಿಗೆ ಮೊಹಮ್ಮದ್ ಕವಿಗಳು. ಯಾಕಂದ್ರೆ ಅವ್ನು ಹೋಗ್ಯಾನ ಮ್ಯಾಗ ಇಲ್ಲಿಕಂದ್ರೆ ಅವಂಗೂ ಬಿಡವಲ್ಲ ನಾನು. ಆಡಾಳಕಿ ಪದ ಮಾಡ್ಯಾಳ ಆಡಾಳ ಅಂತ ಪ್ರಕಾರ ಇಲ್ಲಿ ಅದು. ಯಾಕಂದ್ರೆ ಗಡಿ ಇದ್ರೆ ಅದು ವ್ಯವಹಾರ ನಡೀತದೆ. ಯಾಕಂದ್ರೆ ಪದ ಮಾಡ್ಯಾನ ಬಿಟ್ಟಾನ. ಆದ್ರೆ ಭಾಗವತ್ ಪುರಾಣ ಗೀತಾ ಪ್ರೆಸ್ ಗೋರಖ್ಪುರ್ ಮರಾಠಿ ಅದ್ರೊಳಗ ಅವ ಲಕ್ಷ್ಮಿ ಒಳಗ ನಾರದ ಜನಸಂಗಿಲ್ಲ. ನಾರದ ಬ್ರಹ್ಮನ ತೊಡಿ ಒಳಗ ನಾರದ ಜನಿಸ್ತಾನ. ಹೌದ್ ಹೌದ್ ಮುಂದೆ ದಕ್ಷ ಬ್ರಹ್ಮ ಹೃದಯದೊಳಗೆ ಜನಿಸ್ತಾನ. ಹಿಂಗ ಬಾರ ಬ್ರಹ್ಮರು ಜನಿಸ್ತಾರ ಈ ಬ್ರಹ್ಮನೊಳಗ. ಹೌದ್ ಹೌದ್ ಮತ್ತು ಈ ಲಕ್ಷ್ಮಿ ಎಲ್ಲಿ ಜನಿಸ್ತಾಳಪ್ಪ ಅಂದ್ರೆ ದೇವದಾನರು ಸಮುದ್ರ ಮಥನ ಮಾಡುವಾಗ ಕ್ಷೀರಸಾಗರ ದಡದಾಗ ನೀರಾಗ ಹುಡ್ತಾಳ. ಹೌದಲ್ರಿ. ನೀರಾಗ ಹುಡ್ದಕ್ಕೆ ನಾರದ ತುರುಬನ್ಯಾಗ ತೆಗಿತಾಳ ನೀಕಿ. ಹೌದ್ ಹೌದ್ ಮತ್ತು ನೀರಾಗ ಹುಟ್ಟಾಳ ಕೃತಾಯುಗದಾಗ ದೇವದಾನವರು ಸಮುದ್ರ ಮಥನ ಮಾಡುವಾಗ. ಅದಕ್ಕೆ ಈ ಪ್ರಕಾರವಾಗಿ ನಮ್ಮ ಬಲ್ಯಾಕಿದ್ದು ನಾವು ಹೇಳೋರು ಅವ್ರ ಬಲ್ಯಾಕಿದ್ದು ಅವ್ರು ಹೇಳ್ಯಾರ. ಮತ್ತು ಇದು ಆದ ನಂತರ ಹ್ಯಾಂಗೆ ಹೇಳ್ತೈತಪ್ಪ ಅಂತ ಕೇಳಿದ್ರ ಪಂಚಸುನದಾಚೆ ಪರಶಿವ ತಾನು ತನ್ನ ಹೊರತ ಯಾರ್ಯಾರಿಲ್ಲ. ಹೌದ್ ಹೌದು. ಆಕಾಶವಾಯು ಇಲ್ಲ, ಅಗ್ನಿಜಲ ಇಲ್ಲ, ಪೃಥ್ವಿ ಮೊದಲ ಇದ್ದಿದ್ದಿಲ್ಲ. ಓಂಕಾರ ಸ್ವರೂಪ ಅಂಕುರ ನಿಶ್ಚಿತು ಆಕಾರ ಶ್ರೀಕಾರ ಆಯ್ತು ಆಮೇಲೆ ತಿಳಿಯಾರ ಅವ್ರು. ಹೌದಲ್ರಿ ಹೇಳ್ಯಾರ. ಹೌದಲ್ಲ. ಇಲ್ಲಿ ಕಡೆ ಇವೆಲ್ಲ ಬರ್ತಾವ. ಇದು ಹೇಳ್ಕೊತ ಹೋದ್ರೆ ಚಂತನಕ ಮುಗಿಯಂಗಿಲ್ಲ. ಅದಕ್ಕೆ ಈಗ ಹೋಗುವಂಥ ಸಮಯದೊಳಗೆ ಯಾವ ಹಲಕಟ್ಟು ಹಾಡೋದು ಬೇಡ. ಈಗ ಕಡ್ಕೊಳ್ಳ ಮಡಿವಾಳ ಪಿಶ್ವರದು ನಾನು 2 ನುಡಿ ಹಾಡಿ ಅವರಿಗೆ ಪಾಳೆ ಕೊಡ್ತೀನಿ. ಮರಳಿ ನಮ್ಮ ಪಾಳೆ ಬರಂಗಿಲ್ಲ. ಯಥಾ ಪ್ರಕಾರವಾಗಿ ಮನುಷ್ಯ ಬಡವಿದ್ದಾಗ ಹ್ಯಾಂಗಿರ್ತೈತಿ, ಶ್ರೀಮಂತಿದ್ದಾಗ ಹ್ಯಾಂಗಿರ್ತೈತಿ, ಮನಸ್ಸು ಹ್ಯಾಂಗಿರ್ತೈತಿ ಅನ್ನೋಂಥದ್ದು ಈ ಕಡಕೊಳ್ಳ ಮಡಿಯಾಳಪ್ಪನವರ ಮಹಾತ್ಮರ ಚರಿತ್ರದೊಳಗೆ ಯಾವ ಪ್ರಕಾರವಾಗಿ ಆಗ್ತದತ್ತ ಅವಶ್ಯಾಂತೃತಿಯಿಂದ. ಏಯ ಶ್ರೀತಾನ ಬಂದಾಗ ಶಾಂತತೆ ಇರಬೇಕು. ಹವದು ಶ್ರೀಮಂತಿಗೆ ಶಾಶ್ವತಲ್ಲ ಜಗದಾಗ. ಕಡಕೋಳ ಮಡಿವಾಳಪ್ಪನ ಕಾಲದಾಗ ಈಯ ನಾಗನಾಳ ದೇಸಾಯ ಇದ್ದ ಯಾಂಗ್ಯಾಂಗ. ನಾಗನಾಳದ ದೇಸಾಯ ಹರಕ ಚಪ್ಪರದಲ್ಲಿ ಇದ್ದ. ಕಡಕೊಳ ಮಡಿವಾಳ ಬಂದ್ರು ನಾಗನಾಳೂರೀಗ. ಕಡಕೊಳ ಮಡಿವಾಳ ಬಂದ ಕೂಡಲೇ ದೇಸಾಯ ಬಂದ. ಏನಂತಾರೀ? ಬಂದು ಗುರುವಿಗೆ ಪಾದಕ ಬಿದ್ದ ಕೇಳೋ ಆವಾಗ. ಹೌದ್ ಹೌದ್ ಗುರುವೇ ಪಾದ ಹಾಕ ಕತ್ರಿ ನಡೀರಿ ತಂದ ಮನಿ ಕಡಿಗ. ಇವಾಗ ದಕ್ಷಿಣ ಕೊಡಾಕ ದುಡ್ಡ ಇದ್ದಿಲ್ಲ ಮನಿಯಾಗ. ಕಂಬಳಿಯ ಹಾಸಿ ಕೂರ್ಸಿ ಚರಿಗೆ ತುಂಬ ನೀರ ಇಟ್ಟ. ತಂಗಾಳ ತುಕುಡಿ ಇಟ್ಟ ಸಾಧು ನೆದರೀಗ. ತುಕುಡಿ ಮುಂದ ಇಟ್ಟು ಚರಿಗೆ ತುಂಬಾ ನೀರ ಇಟ್ಟ. ಹೌದು. ಕಡಕೊಳ ಮಡಿವಾಳ ಊಟ ಮಾಡ್ದ ಶಿಷ್ಯನ ಮನಿಯಾಗ. ಹೌದ್ ಹೌದ್ ಊಟ ಮಾಡಿ ನೀರ ಕುಡಿದು ಚರಿಗೆ ತಳಗ ಇಡುವಾಗ ಈ ಕಡಕೊಳ ಮಡಿವಾಳಗ ದೇಸಾಯ ಕೇಳ್ತಾನವಾಗ. ಏನ್ರಿ ಗುರುಗಳ ಹೀನ ವಾದ ಬಡತನ ಬೆನ್ನತ್ತೈತಿ. ನನ್ನ ಬಡತನ ಯಾವಾಗ ಬಯಲಾಗ್ತೈತಿ ಆವಾಗ. ಕಡಕೋಳ ಮಡಿವಾಳ ದೇಸಾಯರಿಗೆ ಹೇಳತಾನ. ಏನ್ ಹೇಳ್ತಾರಿ? ಈಗ ಇಟ್ಟಿದ್ದೆಲ್ಲೋ ಇದೆ ಮನಸ್ಸ ಇಟ್ಟಗೋ ಮನಿಯಾಗ. ಹೌದ್ ಹೌದ್ ದಾನ ಧರ್ಮ ಪುಣ್ಯ ಪರೋಪಕಾರ ಇಟ್ಟಗೋ ಮನಿಯಾಗ. 25 ಹಳ್ಳಿಗೆ ಶ್ರೀಮಂತ ನೀನು ಆಗ್ತೀವೂರಾಗ.
ಕಡೆಕೊಳ ಮಡಿವಾಳ ಅಂದಾಗ ನಾಗನಾಳ ದೇಸಾಯರಂತಾರ ನನಗೆ ಕೂಳಿಗೆ ಗತಿ ಇಲ್ಲ ಹೇಳ್ತೀರಿ ಹಿಂಗ ಈ ಕಡಕೋಳ ಮಡಿವಾಳಪ್ಪನವರಿಗೆ ನಾಗನಾಳ ದೇಸಾಯರಂತಾರ ಅದಕ್ಕೆ ಹೇಳ್ತಾರ ಮಹಾತ್ಮರು ಏನ್ ಹೇಳ್ತಾರಿ ಸಿರಿ ಬಂದ ಕಾಲಕ್ಕೆ ಕರೆದು ದಾನವ ಮಾಡು ದಾನ ಧರ್ಮ ಪುಣ್ಯ ಪರೋಪಕಾರ ಮಾಡದಿದ್ದರೆ ಬಡತನ ಬರುವುದು ನೋಡುವಂತ ಹೌದು ನಿನಗೆ ಶ್ರೀತಾನ ಭಗವಂತ ಕೊಟ್ಟಾನಂದ್ರ ದಾನ ಧರ್ಮ ಪುಣ್ಯ ಪರೋಪಕಾರ ಮಾಡ ಹೌದು ಹೌದು ಮತ್ತೆ ನಿನಗೆ ಶ್ರೀತಾನ ಕೊಟ್ಟರು ದಾನ ಧರ್ಮ ಮಾಡ್ಲಿಕ್ಕಂದ್ರ ನೀ ಭಿಕ್ಷೆ ಬೇಡವಾಗ ಮತ್ತೆ ನೀಡಂಗ ಒಬ್ಬಂಗೆ ಹುಟ್ಟಿಸ್ತೀನಿ ಅಂತ ಹೇಳ್ತಾನ ಭಗವಂತ ಹೌದು ಹೌದು ಅದಕ್ಕೆ ಏನು ಮಾಡಿದ್ರು ಅವರು ಕರ್ಕೊಂಡು ಹೋಗಿ ಚರಿಗೆ ತುಂಬ ನೀರಿಟ್ಟ ತಂಗಳ ತುಕಡಿ ಪ್ರಸಾದ ಇಟ್ಟ ನೀರು ಕುಡಿದು ಚರಗಿ ತಳಗಿಡುವಂತ ಸಮಯದೊಳಗೆ ನಾಗನಾಳ ದೇಸಾಯರು ಕೇಳ್ತಾರ ಏನ್ ಕೇಳ್ತಾನ್ರಿ ಏನ್ರಿ ಗುರುಗಳ ಹೀನವಾದಂತಹ ಬಡತನ ಬೆನ್ನತೈತ್ರಿ ನನ್ನ ಬಡತನ ಯಾವಾಗ ಬಯಲಾಗ್ತೈತ್ರಿ ಅಂತ ಕೇಳ್ದ ಹೌದು ಹೌದು ಈಗ ಇಟ್ಟಿದ್ದೆಲ್ಲೋ ಮನುಷ್ಯ ದಾನ ಧರ್ಮ ಪುಣ್ಯ ಪರೋಪಕಾರ ಅನ್ನೋಂಥದ್ದು ಇದು ಹಿಂಗೆ ಇಟ್ಕೊಂಡು ಹೋಗು 25 ಹಳ್ಳಿ ನ್ಯಾಯ ನೀನೇ ಮಾಡ್ತಿ 25 ಹಳ್ಳಿಗೆ ನೀ ಶ್ರೀಮಂತ ಆಗ್ತಿ ಹೌದು ಹೌದು ನೀನು ಶ್ರೀಮಂತ ಆದಾಗ ಮತ್ತೆ ನಿನ್ನ ಮನೆಗೆ ಬರ್ತೀನಿ ನನ್ನ ಖೂನ ಹಿಡಿದ್ರೆ ಸಾಕು ನೀ ಅಂದ ಹೌದು ಹೌದು ಈಗ ಏನು ಹೇಳ್ತಾನಿವ ಏನ್ ಹೇಳ್ತಾರ್ರಿ ಇಂಥ ತಂಗಳು ತುಗುಡಿ ತಿನ್ನಾಗ ಹುಡುಗಾಡ್ಕೊತ ಬಂದೇನ್ರಿ ನಾನು 25 ಹಳ್ಳಿಗೆ ರಾಜ್ಯ ಆದೆ ಅಂದ್ರೆ ನಿಮ್ಗೆ ಹುಡುಕಾಡ್ ತಗೊಂಡು ಬಂದು ನಮ್ಮ ಮನ್ಯಾಗೆ ಇರಕತ್ತೀರಿ ನೀವು ಅಂದ ಹೌದು ಹೌದು ಹಂಗೇನು ತಿಳ್ಕೊಬೇಡ ತಮ್ಮ ಶ್ರೀತಾನ ಬಂದಾಗ ಬೇರೆ ಇರ್ತದ ಬಡತನ ಇದ್ದಾಗ ಬೇರೆ ಇರ್ತದ ಮನುಷ್ಯ ಹೌದಲ್ರಿ ನೀನು ಬರೇ ಬರ್ರಿ ಗುರುಗಳ ಒಳಗಂದ್ರೆ ಸಾಕು ಅಂತ ಶ್ರೀಮಂತಿಕೆ ಬರೋದ ನಿನಗೆ ಹೌದು ಹೌದು ನೋಡು ಅವಾಗ ಕರೆದೆ ಅಂದ್ರೆ ಶ್ರೀಮಂತಿಕೆ ಉಳಿತದ ಹೌದು ಮತ್ತು ನನ್ನ ಕರಿಲಿಕ್ಕೆ ಅಂದ್ರೆ ಮತ್ತೆ ಅಳಗಾಲ ಆಗೋದು ಬರ್ತದ ಇದು ನೆನಪಿಟ್ಕೋ ನೀ ಅಂದ ಹೌದು ಹೌದು ನೀನು 25 ಹಳ್ಳಿಗೆ ಶ್ರೀಮಂತ ಆದಾಗ ನಾ ಮರಳಿ ಬರ್ತೀನಿ ಅಂದ ಕೂಡಲೇ ಸೌಕಾರದ ಚಿಂತೆ ಆಗಿಬಿಡ್ತು ಹೌದು ಇದು ಗುರುವಾಕ್ಯನೇ ವೇದವಾಕ್ಯ ನೀ ದೊಡ್ಡ ಶ್ರೀಮಂತ ಆಗ್ತಿ ನಾ ಮರಳಿ ಇಲ್ಲಿ ಬರ್ತೀನಿ ಅವಾಗ ನೋಡಕತ್ತೆ ಅಂದ ಹೌದು ಅದಕ್ಕೆ ಹೇಳ್ಯಾರ ಅವರು ಸ್ತ್ರೀತನ ಬರುವಂತ ಸಮಯದೊಳಗೆ ಅವಾಗುಳಗಳನ್ನ ಕರ್ಕೊಂಡು ಒಳಗೆ ಬರ್ತದ ಅದು ಹೌದಲ್ರಿ ಅವಂದೇ ನೀವಂದೇ ನೀವ ಏನು ಹಾಡ್ತಾನೆ ಅವ ಏನು ಮಾಡ್ತಾನೆ ಅವ ಏನು ಜಾತ್ರೆ ಮಾಡ್ತಾನೆ ಒಳಗೆ ಅಷ್ಟು ಸುಮ್ ಫುಲ್ ಹೋಗ್ತದ ಮ್ಯಾಗ ಹೌದು ಹೌದು ಅದು ಹೆಂಗೈತಪ್ಪ ಅಂತ ಕೇಳಿದು ಸೂರ್ಯಾಗ ಹೆಂಗೆ ಮ್ಯಾಡ ಅಡ್ಡ ಬಂದಿರ್ತದ ಹಂಗೆ ಅಜ್ಞಾನ ಅಡ್ಡ ಬಂದು ಹಂಗೆ ಮಾಡ್ತಿರ್ತದ ಹೌದು ಹೌದು ಒಮ್ಮೆ ಬೀಳಬಾರ್ದು ಬಿತ್ತು ಪೇಚಿಗೆ ಅಂದ್ರೆ ದರ್ಗಾ ಜಿಲ್ಲೆ ಸೇರ್ತಾನ ದೌಡಿ ಹೋಗಿ ಕಟ್ತಾರೆ ಹೊಳಿ ಬರ ಹೌದಲ್ರಿ ಹಿಂಗಾಯ್ತು ಅಂತ ಹೇಳ್ತಾನವ ಹೌದು ಅವಾಗ ಏನು ಮಾಡ್ದ 25 ಹಳ್ಳಿ ನ್ಯಾಯ ಮಾಡ್ತಿ 25 ಶ್ರೀಮಂತ ಆಗ್ತಿ ನಾ ಬರ್ತೀನಪ್ಪ ಒಳಗೆ ಬರ್ರಿ ಗುರುಗಳು ಅಂತ ನೀ ಕರೆದ್ರೆ ಸಾಕಂದ ಹೌದು ಆಶೀರ್ವಾದ ಮಾಡಿ ಕಡ್ಕೊಳ್ಳೋ ಮಡಾಳಪ್ಪನವ್ರು ಹೋದ್ರು ಮುಂದೆ ಇವರು ಶ್ರೀಮಂತ ಆದ ಕೂಡಲೇ ಏನು ಕೂನ್ ಹಿಡಿದಾರೋ ಅಥವಾ ಇಲ್ಲ ತಾವು ಶಾಂತಿ ಏಯ ಆಶೀರ್ವಾದ ಮಾಡಿ ಹೋದ ಕೆಲವೊಂದ ವರುಷ ಹೋಯ್ತು ಹೌದು ಏ ದೊಡ್ಡ ಶ್ರೀಮಂತಾದ್ರು ದೇಸಾಯರು ಊರಾಗ ಹೌದು ಹೌದು ಇವರಿಗೆ ಎಂತ ಶ್ರೀಮಂತಿಗೆ ಬತ್ತು ಅಂದ್ರ ತಿಳಿಸುವೆ ತಮಗ ಇವರು ಬಾಗಲ ಕಾಯಕ 2 ಆಳ ಇಟ್ರು ಮನಿಯಾಗ ಯಾರಿಗೆ ಬಿಡುವ ಅಂತಾನ ಕೇಳೆ ಒಳಗ ಬಿಡಬೇಕು ಬಾಗಲ ಕಾಯ್ಲಕ ಆಳ ಮನುಷ್ಯ ಇಟ್ಟುಕೊಂಡ ಮನಿಯಾಗ ಮುಂದೆ ಈ ಮಡಿವಾಳಪ್ಪಗ ಇವ ಏನು ನೆನಸಲಿಲ್ಲ ಹೌದು ಇವ ಶ್ರೀಮಂತಿಕೆಯ ಒಳಗ ನೆನಪ ಹಾರ್ಯದವಾಗ ಹೌದು ಹೌದು ಕಡಕೊಳ ಮಡಿವಾಳಗ ಜೀವ ನೆನೆಸ್ತು ದೇಸಾಯರಿಗ ದೇಶಯ ಉದ್ಧಾರ ಆಗ್ಯಾನಿಲ್ಲ ನೋಡಿಕೊಂಡು ಬರಬೇಕಿಲ್ಲೀಗ ಬಗಲಿಗೆ ಜೋಳಿಗೆ ಹಾಯ್ಕೊಂಡು ನಾಗನಾಳ ಊರಿಗೆ ಬಂದ ಮೊದಲಿನ ಚಪ್ಪರಿದ್ದಿದ್ದಿಲ್ಲ ಆವಾಗ ಒಂದು ಉಪವಾಸ 2 ಉಪವಾಸ ಸಾಯಾಗ ಕರ್ಕೊಂಡು ಹೋಗಿ ನಿಮ್ಗ ಹೌದು ಹೌದು ಕರ್ಕೊಂಡು ಹೋಗಿ ನೀವು ಉದ್ಧಾರ ಆಗ್ತಿ 25 ಹಳ್ಳಿಗೆ ಶ್ರೀಮಂತ ಆಗ್ತಿ ಇಟ್ಟೇ ದಾನ ಧರ್ಮ ಪುಣ್ಯ ಪರೋಪಕಾರ ಮಾಡ ತಮ್ಮ ಹೇಳ್ದ ಹೌದಲ್ರಿ ಇವನಿಗೆ ಬರಾಗ ದಕ್ಷಿಣ ಸುದೆ ಕೊಟ್ಟಿಲ್ಲ ಹೌದು ಹೌದು ಅವ ಏನೂ ಕೊಡ್ಲಾರ್ದೆ ಆಶೀರ್ವಾದ ಮಾಡ್ಯಾನ ದೊಡ್ಡ ರಾಜ ಆಗ್ತೀನಿ ಅಂತೇಳಿ ಹೌದು ಈಗಿನವ್ರು ಹೆಂಗ್ರಿ ಇವು ಈಗಿನೂ ನಮ್ಮ ಬೇರೆ ಇವ್ರು ಹೆಂಗ್ರಿ ಇವು 1001 ರೂಪಾಯಿ ಕೊಟ್ರೆ ಕಾಲಿಡ್ತಾವ ಇಲ್ಲಕಂದ್ರೆ ಕಾಲಿಡಂಗಿಲ್ಲ ಮನ್ಯಾಗ ಇವು ಹೌದು ಹೌದು ನಾವು ಕೊಡ್ಬೇಕು 1001 ರೂಪಾಯಿ ಹೌದಲ್ರಿ ಅವಾಗ ಏನ್ ಮಾಡ್ದ ಆಶೀರ್ವಾದ ಮಾಡಿ ಮನೆಗೆ ಬಂದ ಹೌದು ಮುಂದೆ ಕೆಲವೊಂದು ದಿವಸ ಗತಿಸ್ವೈತು 25 ಹಳ್ಳಿ ನ್ಯಾಯ ನಡೀತು 25 ಹಳ್ಳಿಗೆ ಶ್ರೀಮಂತ ಆದ್ರು ಹೌದು 2 ನಾಯಿ ಸಾಕದ ಹೌದಲ್ರಿ ಮನ್ಯಾಗ 2 ನಾಯಿ ಸಾಕದ ಇಬ್ಬರಿಗೆ ಆಳ ಮನುಷ್ಯರಿಗಿಟ್ಟ ಹೌದು ಅವ ಬಿಡು ಅಂದವ್ರಿಗೆ ಒಳಗೆ ಬಿಡಬೇಕು ಹೌದು ಹೌದು ಇಲ್ಲಿಕಂದ್ರೆ ಬಿಡಾಕ್ ಸಾಧ್ಯ ಇಲ್ಲ
ಮುಂದೆ ಈ ಕಡಕೋಳ ಮಡ್ಯಾಳ ಬಂದು ಬಾಗಲಾಗ ನಿಂದಿರ್ತಾನ, ಕೂನ ಹಿಡಿತಾನ ಅಥವಾ ಇಲ್ಲ ತಾವು ಶಾಂತಿ. ಕಡಕೋಳ ಮಡಿವಾಳ ಬಾಗಲಾಗ ಬಂದ ಆಳ ಮನುಷ್ಯ ಹೇಳತಾನ. ಏನ್ ಹೇಳ್ತಾನ್ರಿ? ಸಾಧು ಯಾವ್ರದಿಂದ ಬಂದೀತಿ ನಿಂದರಪ್ಪ ಹೊರಗ. ಹೌದು ನಮ್ಮ ರಾಜ ಹೋಗಿ ಕೇಳಿ ನಿನಗ ಬಿಡ್ತೀನಿ ಒಳಗ. ಕಡಕೊಳ ಮಡಿವಾಳ ಅಂದ ಮೊದಲ ಪೋತರಾಜ ಇದ್ದ ಮನಿಯಾಗ. ಕಡಕೊಳ ಮಡಿವಾಳ ಬಂದಾನ ಒಳಗ ಬಿಡಲೇನಂತ ಕೇಳು. ಆಳ ಮನುಷ್ಯ ಹೋಗಿ ಕೇಳದ ಸೌಕಾರ. ಆಳ ಮನುಷ್ಯ ಬಂದು ಈ ಸೌಕಾರಗ ಹೇಳತಾನ. ಏನ್ ಹೇಳ್ತಾನ್ರಿ? ಆ ಕಡಕೊಳ ಮಡಿವಾಳ ಬಂದ ನಿತ್ತಾನ್ರಿ ಬಾಗಿಲದ ಹೊರಗ. ಒಳಗ ಬಿಡಲೇನಂತ ಕೇಳಿ ಬಿಟ್ಟ ದೇಸಾಯರಿಗ. ಆ ಸಾಧುಂದೇನ ಕೆಲಸ ಐತಿ ನನ್ನ ಮನಿಯಾಗ. ಇಲ್ಲೇನ ಒಂದು ಕೆಲಸ ಐತಿ, ನ್ಯಾಯ ಮಾಡುದು ನಡೆದೈತಿ. 25 ಹಳ್ಳಿ ನ್ಯಾಯ ನಡೆದದ ಮನಿಯಾಗ. ಕಡಕೋಳ ಮಡಿವಾಳರ ಕಿವಿಗೆ ಶಬ್ದ ಬಿತ್ತು. ಯಪ್ಪ ದೇಸಾಯರು ಬದಲಾಗ್ಯಾರ, ಹೋಗಬಾರ್ದಲ್ಲೀಗ. ಆ ಬಾಗಿಲದ ಹೊರಗೆ ನಿಂತ ಬಿಟ್ಟ ನ್ಯಾಯ ಮುಗಿಯುವವರೀಗ. ರಾತ್ರಿ 10-11 ಆದ್ರೂ ನ್ಯಾಯ ಮುಗಿಲಿಲ್ಲ ಅವಾಗ. ಹೆಂಡರ ಮಕ್ಕಳ ಜೊತೆಯಲ್ಲಿ ಊಟ ಮಾಡಿ ಹೊರಗೆ ಬಂದ. ಬರುದ್ರಾಗ ಗುರುವ ನಿಂತಿದ್ದ ಅಂಗಳದಾಗ. ಆಗ ಗುರುವಿಗೆ ನೋಡಿ ದೇಸಾಯ ಅಂತಾನ. ಏನಂತಾರಿ? ಗುರುವೇ ಯಾವಾಗ ಬಂದ್ರಿ ನೋಡೇ ಇಲ್ಲ ಅಂದ ಸಾಧುಗ. ಹೌದು ಮಗನೇ ಹಿಂದಗ ತಂಗಳ ತುಕುಡಿ ತಿತ್ತಿದಿ ನೆನಪಿತ್ತು ನಿನಗ. ಈಗ ರಾಜ ಆಗಿದೆ ಸೊಕ್ಕ ಮಗನೇ ಬಂದದ ನಿನಗ. ರಾಜ ಆಗತಿ ಅಂತ ನಾನು ಮೊದಲು ನಿನಗ ಹೇಳಿದ್ಯಾ. ಪೋತ ರಾಜ ಆಗುದು ಮಗನೇ ಬಂದದ ಸನೇದಾಗ. 25 ಹಳ್ಳಿಗೆ ನ್ಯಾಯ ಮಾಡಾಗ ಬರ್ತೀನಿ ಅಂದ್ಯ. ನನಗ ಕೂನ ಹಿಡಲರೆ ನಿಂದ್ರಿಸಿ ಬಿಟ್ಟಿ ಕೆಟ್ಟ ಬಿಸಲಾಗ. ಹಿಂದಕ ರಾಜ ಆಗತಿ ಅಂತ ಆಶೀರ್ವಾದ ಮಾಡಿದ್ಯಾ ನಿನಗ. ಇನ್ನ ಹಂದಿ ಉಳ್ಳಾಡ ತಾವು 3 ದಿನದಾಗ. ಇಂಥದೆಲ್ಲ ರಾಜ್ಯವಾಡ ಹಾಳಾಗಿ ಹೋಗ್ತದಿದುವ. ಹಂದಿ ಉಳ್ಳಾಡ ತಾವು ಶಾಪ ಆಯ್ತಾವಾಗ. ಮಂಚಿಂತವರು ಎಲ್ಲ ಇವರು ಹಾಳಾಗಿ ಹೋಗ್ಯಾರ ತಂಗಿ. ಇನ್ನ ನಾನು ನೀನು ಯಾವ ಲೆಕ್ಕ ಜಗದಾಗ. ಯಾವತ್ತು ಶಿವನಾಮ ನುಡಿಬೇಕಿದ್ದು ಬಾಯಾಗ. ಸುಮ್ಮನೆ ಸಿರಿ ಧ್ಯಾನ ಮಾಡಿದ ಅರ್ಥ ಸಾಯ್ಬೇಡ ಜಗದಾಗ. ಹಾಡಕೋತೆ ಹೋದ್ರ ಇದು ಎಲ್ಲಿವರೆಗೆ ಮುಗಿಯುವುದಿಲ್ಲ. ಒಂದೊಂದು ಊರಾಗ 4 ದಿವಸ ಮುಗುದಿಲ್ಲ ಅವಾಗ. ವಿದ್ಯಾಶ್ರೀನು ಬೆಳಗಾವ ಜಿಲ್ಲಾಗಿ ಹೋಗುವುದೈತಿ. ವ್ಯರ್ಥ ಸಮಯ ಹಾಳ ಮಾಡುದು ಬೇಡ ತಮ್ಮ ಜಾತ್ರೆಯಾಗ. ಈಗ ಸಮಯ 5 ಆಯ್ತು, ಈಗ ಮುಗಿಸು ನಾವಾಗ. ಮತ್ತ ಪಾರಮಾರ್ಥಕ ತಂದು ವಿಷಯ ಹಚ್ಚಿನಿ ನಿನಗ.
ಅಂದ್ರ ಶರಣರ ನುಡಿ ಹಾಡು ಶರಣರದು ಬರ್ಲಿಕ್ಕಂದ್ರ ಸಿಕ್ಕಂಗ ನನಗ ಬೈ ಮಾಯ್ಕದರೀಗ ಅನ್ನ ಕುದ್ದೈತಿಲ್ಲ ಅನ್ನೋದು ಭಗೋಣಿ ಪೂರ ಹಿಚುಗುವುದಿಲ್ಲ ಒಂದೇ ಅಗಳ ಹಿಚಕಿ ನೋಡಿದ್ರೆ ತಮ್ಮ ತಿಳಿತದ ಆವಾಗ ಇನ್ನ ಏನೈತಿ ವ್ಯವಹಾರ ಎಲ್ಲ ಗುರುತೈತಿದರಾಗ ನಿನಗ ಹೆಂಗ ಬರ್ತದ ಹಂಗ ಹಾಡಿ ಮುಗಿಸು ಸಭಾದಾಗ ಪಡವಿಯ ಪ್ರಖ್ಯಾತ ನನ್ನ ವರಪುರ ಗುರುವಿನ ಜಾಗ ಅಂದೇ ವಾಡಿ ನೋಡ ಭಾರತದಾಗ ಹಾದಿ ಹಿಡಿದು ನೀನು ಹಾಡುತ್ತ ಬರಬೇಕ ಭೇದ ತಿಳಿಯತದ ಎಲ್ಲರಿಗ ಮಾನಸ ಹಸನ ಮಾನಸ ಹಸನ ಇಲ್ಲದವನು ತತ್ವ ತಿಳಿದು ಸ್ವಾರ್ಥಕ್ಕೇನು ಮಾನಸ ಹಸನ ಮಾನಸ ಹಸನ ಇಲ್ಲದವನು ತತ್ವ ತಿಳಿದು ಸ್ವಾರ್ಥಕ್ಕೇನು ಆರು ಶಾಸ್ತ್ರ ಓದಿದರೇನೋ 18 ಪುರಾಣ ಮುಗಿಸಿದರೇನೋ ಆರು ಶಾಸ್ತ್ರ ಓದಿದರೇನೋ 12 ಪುರಾಣ ಮುಗಿಸಿದರೇನೋ ಪಟ್ಟಿ ಗುಣ ತನ್ನಲ್ಲಿಟ್ಟುಕೊಂಡು ಕೊಟ್ಟಿ ಗುಣ ತನ್ನಲ್ಲಿಟ್ಟುಕೊಂಡು ಜುಟ್ಟ ಬೆಳೆಸಿದರೇನೋ ತತ್ವ ತಿಳಿದು ಸ್ವಾರ್ಥಕ್ಕೇನು ಮಾನಸ ಹಸನ ಮಾನಸ ಹಸನ ಇಲ್ಲದವನು ತತ್ವ ತಿಳಿದು ಸ್ವಾರ್ಥಕ್ಕೇನು ಬೆಟ್ಟ ಏರಿ ಕುಳಿತಾರ ಏನೋ ಬಟ್ಟಿಲೆ ಮಣಿ ಅಣಸಿದರೇನೋ ಬೆಟ್ಟ ಏರಿ ಕುಳಿತಾರ ಏನೋ ಬಟ್ಟಿಲೆ ಮಣಿ ಅಣಸಿದರೇನೋ ಹೇಸಿ ಗುಣ ತನ್ನಲ್ಲಿಟ್ಟುಕೊಂಡು ಹೇಸಿ ಗುಣ ತನ್ನಲ್ಲಿಟ್ಟುಕೊಂಡು ಕಾಶಿ ಹೋದರೇನೋ ತತ್ವ ತಿಳಿದು ಸ್ವಾರ್ಥಕ್ಕೇನು ಮಾನಸ ಹಸನ ಮಾನಸ ಹಸನ ಇಲ್ಲದವನು ತತ್ವ ತಿಳಿದು ಸ್ವಾರ್ಥಕ್ಕೇನು ಎಷ್ಟ ಗಳಿಸಿದರೇನೋ ಬೆಟ್ಟ ಹೋಗವನೀನೋ ಎಷ್ಟು ಗಳಿಸಿದರೇನೋ ಬೆಟ್ಟ ಹೋಗವನೀನೋ ಹುಸಮಿರನ ಖಾಲಿಯ ಕೇಳಿ ಕುಸಮಿರನ ಖಾಲಿಯ ಕೇಳಿ ಹಾಸ್ಯ ಮಾಡಿದರೇನೋ ತತ್ವ ತಿಳಿದು ಸ್ವಾರ್ಥಕ್ಕೇನು ಮಾನಸ ಹಸನ ಮಾನಸ ಹಸನ ಇಲ್ಲದವನು ತತ್ವ ತಿಳಿದು ಮಾನಸ ಹಸನ ಮಾನಸ ಹಸನ ಇಲ್ಲದವನು ತತ್ವ ತಿಳಿದು ಸ್ವಾರ್ಥಕ್ಕೆ